ಹಾಯ್ ಎವ್ರಿವನ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಈ ವರ್ಷ ನಿಮಗೆ ಒಳ್ಳೆ ಆರೋಗ್ಯ, ಪೀಸ್ ಮತ್ತು ಪಾಸಿಟಿವ್ ವೈಬ್ ಸಿಕ್ಕಲಿ ಅಂತ ಕೇಳ್ತೀನಿ. ಆ್ಯಂಡ್ ಆಲ್ಸೋ 2026 ನಿಮ್ಮದೆಲ್ಲ ಗೋಲ್ಸ್, ಡ್ರೀಮ್ಸ್ ಮತ್ತು ನ್ಯೂ ಬಿಗಿನಿಂಗ್ಸ್ಗಳಿಗೆ ಹ್ಯಾಪಿಯೆಸ್ಟ್ ಇಯರ್ ಆಗಿರಲಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಈ ವಿಡಿಯೋ ಬಂದು ನಾನು 26 ಡಿಸೆಂಬರಿಂದ ಶೂಟ್ ಮಾಡ್ತಾ ಇದ್ದೀನಿ. ಇಟ್ಸ್ ರೀಡಿಂಗ್ ವ್ಲಾಗ್ ಆಯಿತಾ. ಸೊ ಅದನ್ನು ನೋಡ್ಕೊಂಡು ಬರೋಣ. ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಡಿಸೆಂಬರ್ 26, ಓಕೆನಾ. ನಿನ್ನೆ ಕ್ರಿಸ್ಮಸ್ ಆಗಿದೆ. ಹೋಪ್ಫುಲಿ ಎಲ್ಲರೂ ಕ್ರಿಸ್ಮಸ್ನ ಎಂಜಾಯ್ ಮಾಡಿದ್ದೀರಾ. ತುಂಬ ಜನರಿಗೆ ವೆಕೇಷನ್ ಇದೆ, ಅದನ್ನು ಸಹ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಸೊ ಡಿಸೆಂಬರ್ 26 ಬಂದಿದೆ. ಈ ವ್ಲಾಗ್ ಬಂದು ರೀಡಿಂಗ್ ವ್ಲಾಗ್ ಆಗಿದೆ ಆಯಿತಾ. ಸೊ ನೀವು ನೋಡಿರ್ಬೋದು ಫಸ್ಟ್ ವ್ಲಾಗಲ್ಲಿ ನಾನು ಈ ಬುಕ್ನ ತೊಗೊಂಡಿದ್ದೆ ಆ್ಯಂಡ್ ಓದ್ಲಿಕ್ಕೆ ಸಹ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಜಾಸ್ತಿ ಓದೋಕ್ಕೆ ಟೈಮ್ ಸಿಕ್ಕಿಲ್ಲ ಬಿಕಾಸ್ ಹೊಸ ಸೈಟ್ ಇತ್ತು ಆ್ಯಂಡ್ ವರ್ಕ್ ಇರೋ ಕಾರಣ ಜಾಸ್ತಿ ಓದಲಿಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಇದು ಈಗ ಆಲ್ಮೋಸ್ಟ್ 30% ಬುಕ್ ಓದಿದ್ದೀನಿ ಆಯಿತಾ. ಲೈಕ್ ಇಷ್ಟು ಓದಿದ್ದೀನಿ, ಇನ್ನೂ 300 ಪೇಜಸ್ ಇದೆ. ಸೊ ಈ ವ್ಲಾಗಲ್ಲಿ ಜಸ್ಟ್ ಇದನ್ನು ಡಿಸೆಂಬರ್ 31 ಒಳಗೆ ಮುಗಿಸ್ಬೇಕಂತ ಜಸ್ಟ್ ಓದ್ತಾ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಬಂದು ಡಿಸೆಂಬರ್ 26, ಆಲ್ಮೋಸ್ಟ್ 5 o'clock ಆಗಿದೆ ಈವ್ನಿಂಗ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಜಸ್ಟ್ ಇದನ್ನು ಹೊರಗಡೆ ಹೋಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಲ್ಸೋ ವೀಡಿಯೋಸ್ ನೋಡೋ ಮುಂಚೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಓಕೆ. Turbo Logo Maker to pre-launch my startup. I'll show you how. First, go to Turbo Logo Maker. To start, I'm going to type in the name of my startup. It's for a barbershop world. And I want our logo to trust. So we'll make it blue. Now check this out. It's called Turbo Logo. And now the logos are ready. Best part. I can make the logo exactly the way we want it by adding another icon and some additional elements. And it turns out amazing. Go to Turbo Logo Maker and create your own professional logo today.
अभी डिसाइड कर कि मैं सुनो को खूब पढ़ाऊंगा। मैं उसे पायलट बनाऊंगा, चाहे उसकी। ಸೊ ಹಾಯ್ ಯಾ ನಾನು 26ಗೆ ಹೇಳಿದ್ದೆ ಈ ಬುಕ್ ಇನ್ನೊಂದು ಈ ಮಂತ್ ಎಂಡಲ್ಲಿ ಮುಗಿಸ್ಬೇಕಂತ. ಸೊ ಯಾ 26th ನಾನು 50 ಪೇಜಸ್ ಓದಿದ್ದೀನಿ ಆ್ಯಂಡ್ 27th ಏನು ಓದೋಕ್ಕಾಗಿಲ್ಲ ಬಿಕಾಸ್ ತುಂಬ ವರ್ಕ್ ಇತ್ತು, ಹೋಲ್ ಡೇ ಸೈಟಲ್ಲೇ ಸ್ಪೆಂಡ್ ಆಯಿತು. ಅದಕ್ಕೋಸ್ಕರ 27th ಏನು ಓದಿಲ್ಲ. 28th ಅಂದರೆ ನಿನ್ನೆ ಸಂಡೇ ನಾನು ಕಬ್ಬನ್ ಪಾರ್ಕಿಗೆ ಹೋಗಿ ಆಲ್ಮೋಸ್ಟ್ 50 ಪೇಜಸ್ ಓದಿದ್ದೀನಿ. ಸೊ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಪೇಜ್ ನಂಬರ್ 150ಯಲ್ಲಿದ್ದೆ ಆ್ಯಂಡ್ ಇವತ್ತು ಪೇಜ್ ನಂಬರ್ 265ಯಲ್ಲಿದ್ದೀನಿ. ಸೊ ಇನ್ನೂ ಆಲ್ಮೋಸ್ಟ್ 200 ಪೇಜಸ್ ಇದೆ. ಬುಕ್ ತುಂಬ ಇಂಟ್ರೆಸ್ಟಿಂಗ್ ಇದೆ ಆ್ಯಕ್ಚುಲಿ. ಲೈಕ್ ಫ್ರಮ್ ಫಸ್ಟ್ ಪೇಜ್ ಆಯಿತಾ ತುಂಬ ಇಂಟ್ರೆಸ್ಟಿಂಗ್ ಬಿಕಾಸ್ ಸಿಡ್ನಿ ಶೆಲ್ಡನ್ ಬುಕ್ಕೇ ಆ ಥರ ತುಂಬ ಡ್ರಾಮ್ಯಾಟಿಕ್ ಥ್ರಿಲ್ಲರ್ ಆ್ಯಂಡ್ ಗೆಸ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಏನಾಗುತ್ತಂತ. ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಪೇಜ್ ಟರ್ನರ್ ಬುಕ್ ಇದೆ. ಅಫ್ಕೋರ್ಸ್ ಈ ಬುಕ್ಕಲ್ಲಿ ತುಂಬ ಲೈಕ್ ಲವ್, ಆಂಬಿಷನ್ ಇರೋದಕ್ಕೆ ನಾವು ಏನು ಕಳ್ಕೊಬೇಕಾಗುತ್ತೆ, ಅದು ನಮ್ಮ ಲೈಫಿಂದ ಏನು ಕಾಸ್ಟ್ ಮಾಡುತ್ತೆ ಆ್ಯಂಡ್ ಅಫ್ಕೋರ್ಸ್ ರಿವೆಂಜ್, ಬಿಟ್ರೇಯಲ್, ಎವ್ರಿಥಿಂಗ್ ಬಗ್ಗೆ ಎಕ್ಸ್ಪ್ಲೋರ್ ಇದೆ ಆಯಿತಾ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿರುವ ಕ್ಯಾರೆಕ್ಟರ್ಸ್ ಲೈಕ್ ಟೂ ಗರ್ಲ್ ಕ್ಯಾರೆಕ್ಟರ್ ಇದೆ, ಲೈಕ್ ಕಂಪ್ಲೀಟ್ಲಿ ಅಪೋಸಿಟ್ ಕ್ಯಾರೆಕ್ಟರ್, ಅವರ ಲೈಫು ಆ್ಯಂಡ್ ಹೈ ಕ್ಲಾಸ್ ಸ್ಟ್ಯಾಂಡರ್ಡ್ ಸೊಸೈಟಿ ಹೇಗಿರುತ್ತೆ ಎಲ್ಲ ಎಕ್ಸ್ಪ್ಲೋರ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಇದು World War II ಅಲ್ಲಿ ಆಗ ಟೈಮಲ್ಲಿ ಸೆಟ್ ಆಗಿರೋ ಬುಕ್ಕು, ಅಂದರೆ ಸೆಟ್ ಆಗಿರೋ ಸ್ಟೋರಿ. ಸೊ ಆ ಟೈಮಲ್ಲಿ ಯಾವ ಥರ ಲೈಕ್ ರಿಲೇಷನ್ಶಿಪ್ ಯಾವ ಥರ ಎಫೆಕ್ಟ್ ಆಯಿತು ಆ್ಯಂಡ್ ಜನ ಫೇಮಿಗೋಸ್ಕರ ಏನು ಮಾಡ್ತಾ ಇದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನಾವು ನಮ್ಮದು ಪಾಸ್ಟಲ್ಲಿ ಮಾಡಿರೋ ಚಾಯ್ಸಸ್ ಲೈಕ್ ಒಂದು ಟೀನ್ಸಲ್ಲಿರುವ ಚಾಯ್ಸಸ್ ನಮ್ಮದು ಫ್ಯೂಚರ್ದು ಯಾವ ಥರ ಡೆಸ್ಟಿನಿ ಚೇಂಜ್ ಆಗ್ತದೆ ಅನ್ಎಕ್ಸ್ಪೆಕ್ಟೆಡ್ ವೇಸಲ್ಲಿ ಅಂತ ಸಹ ತುಂಬ ಇದೆ ಬುಕ್ಕಲ್ಲಿ. ಅಫ್ಕೋರ್ಸ್ ವೆರಿ ಎಕ್ಸೈಟೆಡ್ ಸ್ಟೋರಿ ಯಾವ ಥರ ಎಂಡ್ ಆಗ್ತದೆ ಏನಾಗ್ತದೆ ಅಂತ, ಬಿಕಾಸ್ ಸ್ಟಾರ್ಟಿಂಗ್ ಪೇಜಲ್ಲೇ ನಮ್ಗೆ ಗೊತ್ತಾಗಿರುತ್ತೆ ಇದರಲ್ಲಿ 2 ಮೇನ್ ಕ್ಯಾರೆಕ್ಟರ್ಸ್, ಲೈಕ್ ಇಲ್ಲಿ ಟೋಟಲ್ 3 ಮೇನ್ ಕ್ಯಾರೆಕ್ಟರ್ಸ್ ನೀವು ನೋಡ್ಬೋದು. 2 ಗರ್ಲ್ ಕ್ಯಾರೆಕ್ಟರ್ ಮತ್ತೆ ಒಬ್ಬ ಬಾಯ್ ಅಂತ ನಾನು ಕನ್ಸಿಡರ್. ತುಂಬ ಕ್ಯಾರೆಕ್ಟರ್ಸ್ ಇದೆ ಬಟ್ ನಾನು ನೋಡ್ಬೋದು, ಒಂದು ಕ್ಯಾರೆಕ್ಟರ್ ಲಿಸ್ಟೇ ಮಾಡಿದ್ದೀನಿ ಆ್ಯಕ್ಚುಲಿ ಬಿಕಾಸ್ ತುಂಬ ಕ್ಯಾರೆಕ್ಟರ್ ಇದೆ. ಬಟ್ ಯಾ ಸ್ಟಾರ್ಟಿಂಗ್ ನಂಗೆ ಎಷ್ಟು ಕ್ಯಾರೆಕ್ಟರ್ ನೋಡಿದಾಗ ಏನಿದು ಅಂತಲೇ ಗೊತ್ತಾಗಿಲ್ಲ. ಬಟ್ ಯಾ 2 ಗರ್ಲ್ ಮೇನ್ ಕ್ಯಾರೆಕ್ಟರ್ ಇದ್ದಾರೆ, ಒಂದು ಬಾಯ್ ಮೆನ್ ಇದ್ದಾನೆ. ಸೊ ಯಾ ಕಂಪ್ಲೀಟ್ಲಿ ಆ ಗರ್ಲ್ ಕ್ಯಾರೆಕ್ಟರ್ ಅಂತೂ ಕಂಪ್ಲೀಟ್ಲಿ ಅಪೋಸಿಟ್ ಇದ್ದಾರೆ. ಓಕೆ, ಒನ್ ಈಸ್ ಲೈಕ್ ಅವ್ರ ಓನ್ ಫಾದರ್ ಇಂದನೇ ಬಿಟ್ರೆ ಆಗುತ್ತೆ ಒಬ್ಳಿಗೆ, ಇನ್ನೊಬ್ಳು ಫಾದರ್ ಎಲ್ಲ ಚೆನ್ನಾಗೇ ಇರ್ತಾರೆ ಬಟ್ ಬಿಕಾಸ್ ಆಫ್ ವರ್ಲ್ಡ್ ವಾರ್ ಜಾಬ್ ಎಲ್ಲ ಹೋಗಿ ಲೈಕ್ ಈಗ ಫ್ಯಾಮಿಲೀಸಿಗೆ ಹೊಡೆಯೋದು ಮೆನ್ಸ್ ಈ ಥರ ಇರ್ತದಲ್ವಾ, ಆ ಥರದ್ರಲ್ಲಿ ಬಂದು ಅದರಿಂದ ಹೊರಗೆ ಬಂದಿರ್ತಾಳೆ. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆ, ಆ್ಯಂಡ್ ಮೇನ್ ಥಿಂಗ್ ಎಕ್ಸೈಟಿಂಗ್ ಏನಂದರೆ ಫಸ್ಟ್ ಗರ್ಲ್ ಕ್ಯಾರೆಕ್ಟರ್, ಅವಳು ಅಪ್ಪ ಬಿಟ್ರೆ ಮಾಡಿರ್ತಾರಲ್ಲ, ಅವಳು ಒಬ್ರನ್ನ ಇಷ್ಟಪಟ್ಟಿರ್ತಾಳೆ. ಅವನು ಮದುವೆ ಡ್ರೆಸ್ ಎಲ್ಲ ತಕೋ ಅಂತ ಹೇಳಿ ಡ್ರೆಸ್ ತಗೊಂಡು, ಅವ್ನು ವರ್ಲ್ಡ್ ವಾರ್ ಇದು ಲೈಕ್ ಕ್ಯಾಪ್ಟನ್ ಆಗಿರ್ತಾನೆ ಆರ್ಮಿಯಲ್ಲಿ. ಸೊ ಮದುವೆ ಡ್ರೆಸ್ ತಗೊಂಡ್ಮೇಲೆ ನಾನು ಹೋಗಿ ಬರ್ತೀನಿ ಅಂತ ಹೋದವನು ಹಿ ನೆವರ್ ಕಮ್ಸ್ ಬ್ಯಾಕ್. ಓಕೆ, ಸೊ ಇವಳಲ್ಲಿ ಒಂದು ಆ ರಿವೆಂಜ್, ಇವನನ್ನ ಏನಾದರೂ ಮಾಡಬೇಕು ಅಂತ ಒಂದು ರಿವೆಂಜ್ ಇರ್ತದೆ. ಆ್ಯಂಡ್ ಯಾ ಇವಳು ಈಗ ಲೈಕ್ ತುಂಬ ಜನ ಆಮೇಲೆ ಅವಳು ಯಾವತ್ತೂ ಟ್ರೂ ಲವ್ ಅನ್ನು ಬಿಲೀವೇ ಮಾಡಲ್ಲ ಬಿಕಾಸ್ ಅವಳ ಫಾದರಿಂದ ಬಿಟ್ರೆ ಆಯ್ತು ಅವಳಿಗೆ. ಶಿ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಆಯಿತಾ. ಸೊ ಫಾದರೇ ಅವಳನ್ನು ಲೈಕ್ ಮನಿಗೋಸ್ಕರ ಪ್ರಾಸ್ಟಿಟ್ಯೂಟ್ ಹೌಸಿಗೆ ಮಾರಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಅಲ್ಲೂ ಅವಳಿಗೆ ಅಲ್ಲಿಂದ ಅವಳು ಓಡಿ ಬಂದಿರ್ತಾಳೆ. ಸೊ ಅಲ್ಲಿಂದ ಆಗಿ ಇವನ ಜೊತೆ ಸಿಕ್ಕಿದಾಗ ಇವನು ಲೈಕ್ ಮದುವೆ ಅಂತ ಹೇಳಿ ಹೋಗ್ಬಿಡ್ತಾನಲ್ವ. ಸೊ ಶಿ ಈಸ್ ನಾಟ್ ಬಿಲೀವಿಂಗ್ ಇನ್ ಟ್ರೂ ಲವ್ ಆಯಿತಾ. ಸೊ ಡೆಫಿನೆಟ್ಲಿ ಅವಳಿಗೀಗ ಮೆನ್ ಅಂದರೆ ಜಸ್ಟ್ ಅವ್ರನ್ನ ಯೂಸ್ ಮಾಡಬೇಕು, ನಾನು ಬೆಳಿಬೇಕು ಆ ಥರ. ಸೊ ಅವಳು ಡೈರೆಕ್ಟರ್ಸ್, ಆ ಟೈಮಲ್ಲಿದ್ದ ಪೊಲಿಟಿಷಿಯನ್ಸ್, ರಿಚ್ ಮೆನ್ ಅವರನ್ನು ಲೈಕ್ ಯೂಸ್ ಮಾಡಿಕೊಂಡು ವೆರಿ ಫೇಮಸ್ ಹೀರೋಯಿನ್ ಆಗ್ತಾಳೆ. ಆ್ಯಂಡ್ ಇನ್ನೊಬ್ಳು ಇಸ್ ವೆರಿ ಇಂಟೆಲಿಜೆಂಟ್. ಓಕೆ, ಅವಳಿಗೆ ಲೈಕ್ ಮದುವೆ ಆ ಥರ ಇಂಟ್ರೆಸ್ಟ್ ಇತ್ತು ಫಸ್ಟಿಂದನೇ. ಅಫ್ಕೋರ್ಸ್ ಇವಳ್ದು ಆ ಓಡಿ ಹೋಗಿರ್ತಾನಲ್ಲ ಹುಡುಗ, ಅವನ ಜೊತೆ ಅವಳ ಮದುವೆ ಆಗಿರ್ತದೆ. ಸೊ ಸ್ಟಾರ್ಟಿಂಗ್ ಆಫ್ ದ ಬುಕ್ಕಲ್ಲಿ ಹೇಗಿದೆ ಅಂದರೆ, ಸೊ ಇವಳು ಆ ಹೀರೋಯಿನ್ ಆದವಳು ಆ್ಯಂಡ್ ಆ ಮೋಸ ಮಾಡಿದ ಹುಡುಗ ಇಬ್ಬರು ಜೈಲಲ್ಲಿ ಇರ್ತಾರೆ.
ಸೊ ಯಾ ಎಂಡಿಂಗ್ ಯಾವ ಥರ ಹೋಗ್ತದೆ ಅಂತ ಸೀರಿಯಸ್ಲಿ ಗೊತ್ತಿಲ್ಲ, ಬಟ್ ವೆರಿ ಎಕ್ಸೈಟಿಂಗ್ ಇದೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಸಹ ಇದೆ. ಬಟ್ ಬೇಜಾರು ಏನಂದರೆ ವರ್ಕ್ ಮಿಡಲ್ ಓದೋಕ್ಕಾಗ್ತಾ ಇಲ್ಲ ಸ್ಪೀಡಲ್ಲಿ. ಸೊ ಯಾ 200 ಪೇಜಸ್ ಇದೆ, ಇನ್ನು 2 ಡೇಸ್ ಟೈಮ್ ಇದೆ ನನಗೆ. ಸೊ ಇವತ್ತೊಂದು 100 ಪೇಜಸ್ ಆರ್ ನೋಡಬೇಕು, ಇವತ್ತೇ ಆದರೆ ಮುಗಿಸ್ಬೇಕಂತ ಅನ್ಕೋತಿದ್ದೀನಿ 200 ಪೇಜಸ್. ಸೊ ಯಾ ಈಗ ಅದೇ ಡಿಸೈನಿಂಗ್ ಮಾಡ್ತಾ ಇದ್ದೀನಿ. ಡಿಸೈನಿಂಗ್ ಮಾಡಿ ಆದಮೇಲೆ ಇವತ್ತು ಸೈಟ್ ಹೋಗೋದು ಬೇಡ ಅಂತ ಅನ್ಕೋತಾ ಇದ್ದೀನಿ, ಬಿಕಾಸ್ ನಿನ್ನೆನೆ ಹೋಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಬಂದಿದ್ದೀನಿ ಸೈಟಲ್ಲಿ. ಸೊ ಯಾ ಇವತ್ತು ಬೇಕಿದ್ರೆ ಸಂಜೆ ಮೇಲೆ ಒಂದ್ಸತಿ ಹೋಗಿ ಬರೋದು, ಇಲ್ಲಾಂದರೆ ನಾಳೆನೇ ಹೋಗೋಣ ಅಂತ. ಸೊ ಯಾ ಡಿಸೈನ್ ಮಾಡಿ ಆದಮೇಲೆ ಈ ಬುಕ್ನ ಕಂಪ್ಲೀಟ್ ಮಾಡೋಕ್ಕೆ ಕೂತ್ಕೋಬೇಕಂತಲೇ ಅನ್ಕೋತಿದ್ದೀನಿ, ಬಿಕಾಸ್ ನಂಗೆ ಮೊನ್ನೆಯಿಂದನೇ ಇದು ಓದಬೇಕು, ಇಡೋಕ್ಕೆ ಮನ್ಸು ಬರ್ತಾ ಇಲ್ಲ. ಬಟ್ ಇಡಲೇಬೇಕಾಗ್ತಾ ಇದೆ, ಅದಕ್ಕೋಸ್ಕರ ಇಡ್ತಾ ಇದ್ದೀನಿ. ಸೊ ಯಾ ಡಿಸೈನ್ ಆದಮೇಲೆ ಸಿಗ್ತೀನಿ ಓದ್ತಿರ್ಬೇಕಾದ್ರೆ. ಬಾಯ್ ಬಾಯ್. ಸೊ ಯಾ ಈ ಬುಕ್ನ ನಾನು ನಿನ್ನೆ ಸಂಜೆ ಮುಗಿಸ್ದೆ, ಅಂದರೆ ಡಿಸೆಂಬರ್ 31 ಈವ್ನಿಂಗ್ ಆಯಿತು. ಆಲ್ಮೋಸ್ಟ್ ಒಂದು 6:37 ಹಾಗೆ ಮುಗಿಸ್ದೆ. ಬಟ್ ವಿಡಿಯೋ ಮಾಡೋಕೆ ಅಷ್ಟೊಂದು ಟೈಮ್ ಸಾಕಾಗಿಲ್ಲ. ಸೊ ನಂಗೆ ಹೇಳ್ಬೇಕಂದ್ರೆ ಈ ಬುಕ್ ನನಗೆ ತುಂಬ ಇಷ್ಟ ಆಯ್ತಾ. ನೀವು ಯಾವತ್ತಾದರೂ ಲವ್ ಸ್ಲೋಲಿ ಒಬ್ಸೆಷನಿಗೆ ಟರ್ನ್ ಆಗಿ ಅದು ಆಮೇಲೆ ಸ್ಲೋಲಿ ರಿವೆಂಜಿಗೆ ಟರ್ನ್ ಆಗೋಂಥ ಸ್ಟೋರಿ ನೋಡಿದ್ದೀರಾ? ಅಥವಾ ನಿಮ್ಗೆ ಅದು ಇಷ್ಟ ಆದರೆ ಡೆಫಿನೆಟ್ಲಿ ಈ ಬುಕ್ಕು ನಿಮಗೆ ಓದಲೇಬೇಕಾದದ್ದು. ಸೊ ಇದರಲ್ಲಿ ಮಿಕ್ಸ್ ಆಫ್ ರೊಮ್ಯಾನ್ಸ್ ಆಗಿರ್ಬೋದು, ಆ್ಯಂಬಿಷನ್, ರಿವೆಂಜ್, ಲೋನ್ಲಿನೆಸ್, ಬಿಟ್ರಯಲ್ ಎಲ್ಲ ಮಿಕ್ಸ್ ಇದೆ ಆಯಿತಾ. ಲೈಕ್ ಸೋ ಮಚ್ ಇಮೋಷನ್ಸ್ನ ಅವರು ಇನ್ ಡೆಪ್ತಾಗಿ ಈ ಬುಕ್ಕಲ್ಲಿ ಬರೆದಿದ್ದಾರೆ. ಸೊ ಇದರಲ್ಲಿ ಮೇನ್ ಕ್ಯಾರೆಕ್ಟರ್ ಬಂದು ನ್ಯಾಲಾ ಪೇಜ್ ಅಂತ. ಸೊ ಅವಳ ಲೈಫ್ ಈಸ್ ಫುಲ್ ಆಫ್ ಪೇನ್, ಬಿಟ್ರಿಯಲ್ ಆ್ಯಂಡ್ ಆ್ಯಂಬಿಷನ್. ಆ್ಯಂಡ್ ಆಲ್ಸೋ ನಮ್ಮದು ಕೆಲವು ಸರ್ಕಮ್ಸ್ಟ್ಯಾನ್ಸಸ್ ಒಂದು ವ್ಯಕ್ತಿಯನ್ನು ಯಾವ ಥರ ಕೆಟ್ಟ ದಾರಿಯಲ್ಲಿ ಚೇಂಜ್ ಮಾಡಿಬಿಡ್ತದೆ, ಯಾವ ಥರ ಅವರನ್ನು ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಮಾಡಿಬಿಡ್ತದೆ ಅಂತ ಈ ಬುಕ್ಕಲ್ಲಿ ನೀಟಾಗಿ ಡೆಪ್ತಾಗಿ ಆಥರ್ ಬರೆದಿದ್ದಾರೆ. ಸೊ ಸ್ಟಾರ್ಟಿಂಗ್ ನಿಮಗೆ ಇದು ಸ್ವಲ್ಪ ಸ್ಲೋ ಅನಿಸ್ಬೋದು, ಬಟ್ ಓದ್ತಾ ಓದ್ತಾ ನಿಮಗೆ ಒಂದ್ಸತಿ ಫೇಸ್ ಪಿಕ್ ಆದಮೇಲೆ ಲೈಕ್ ನಾನ್ ಸ್ಟಾಪ್ ಆಗಿ ಓದ್ತಾ ಹೋಗೋಣ ಅಂತ ಅನಿಸ್ತದೆ. ಆ್ಯಂಡ್ ಎಂಡ್ ಬರ್ತಾ ಇದ್ದಂಗೆ ಇಂಟೆನ್ಸ್ ಮತ್ತು ಡಾರ್ಕ್ ಆಗಿ ಟರ್ನ್ ಆಗ್ತಾ ಹೋಗ್ತದೆ. ಸೊ ಇಟ್ಸ್ ಅ ಮಸ್ಟ್ ರೀಡ್ ಆಯಿತಾ. ಸೊ ನನಗೆ ಇದರಲ್ಲಿ ಏನು ಇಷ್ಟ ಆಯ್ತು ಅಂದರೆ, ಒಂದು ಆಫ್ಕೋರ್ಸ್ ಅ ಸ್ಟ್ರಾಂಗ್ ಫಿಮೇಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಮತ್ತು ಇಮೋಷ್ನಲ್ ಡೆಪ್ತ್, ಲೈಕ್ ಇಮೋಷನ್ಸ್, ಒಂದೊಂದು ಕ್ಯಾರೆಕ್ಟರ್ ಇಮೋಷನ್ಸ್ ನೀವು ನೀಟಾಗಿ ಅರ್ಥ ಮಾಡ್ಕೋಬೋದು, ಆ ಥರ ಬರೆದಿದ್ದಾರೆ. ಆ್ಯಂಡ್ ಆಫ್ಕೋರ್ಸ್ ಸಿಡ್ನಿ ಶೆಲ್ಡನ್ ಬುಕ್ ಆಯಿತಾ. ನನಗೆ ಇವರು ಸಸ್ಪೆನ್ಸ್ ಯಾವ ಥರ ಬರೀತಾರೆ ಅದು ತುಂಬ ಇಷ್ಟ. ಸೊ ನನಗಿಷ್ಟ ಆದ ಕಾರಣ ನನಗೆ ಆಫ್ಕೋರ್ಸ್ ಈ ಬುಕ್ಸ್ ಇಷ್ಟ ಆಯಿತು. ಸೊ ನೀವು ಆಲ್ರೆಡಿ ಬುಕ್ ಓದಿದರೆ ನಿಮ್ಮದು ಈ ಬುಕ್ ಮೇಲೆ ಏನು ಥಾಟ್ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ. ಆ್ಯಂಡ್ ಆಲ್ಸೋ ಮೋರ್ ಬುಕ್ ವೀಡಿಯೋಸಿಗೋಸ್ಕರ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಸೊ ಯಾ ಥ್ಯಾಂಕ್ ಯು ಗೈಸ್. ಲೆಟ್ಸ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.